ಈ ದೇಶದ 120 ಕೋಟಿ ಶ್ರಮಜೀವಿಗಳ ದೇಶವನ್ನು ಕಟ್ಟಿದ್ದ ನಾವು. ಈ ಶ್ರಮನೇ 53 ಲಕ್ಷ ಕೋಟಿ. ಇದು ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಸಿಂಗಾನಿಯಾ ಇವ್ರದ್ದೆಲ್ಲ ದುಡ್ಡು. ಇದು ಇಡೀ ದೇಶದ ಸಂಪತ್ತು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಬಡ್ಜೆಟ್ ಹಾಕಿದ್ದಾರೆ, 53 ಕೋಟಿ ಬಡ್ಜೆಟ್ ಹಾಕಿದ್ದಾರೆ. ಕಾರ್ಮಿಕರಿಗೆ ಏನಾಗಲು ಬಂತ ಅಂದ್ರೆ ಬಂದಿದೆ. ಎಲ್ಲರಿಗೂ 100 ಗ್ರಾಮ್ ಹಲ್ವಾ ಕೊಟ್ಬಿಟ್ಟಿದ್ದಾರೆ. ನಿಮ್ಮಿ ಅಂಟಿ ಕಾರ್ಮಿಕರಿಗೆ 100 ರೂಪಾಯಿ 100 ಗ್ರಾಮ್ ಹಲ್ವಾ ಕೊಟ್ಬಿಟ್ಟಿದ್ದಾರೆ. ಬಡ್ಜೆಟ್ ಅಲ್ಲಿ ಏನಿಲ್ಲ. ಇದು ಹಲ್ವಾ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ನಾನು ಕಾನ್ಶಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈಗ ಕರ್ನಾಟಕದಲ್ಲಿ ಈ ಬಿಸಿ ಊಟ ಕೆಲಸ ಮಾಡುವ ಕಾರ್ಯಕರ್ತರು 1,14,000 ಇದ್ದಾರೆ. ಇದು ICDS ಸ್ಕೀಮ್. ಅದು ಈ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಎಷ್ಟು ಸಂಬಳ ಕೊಡ್ತಾರಂದ್ರೆ ತಿಂಗಳಿಗೆ 600 ರೂಪಾಯಿ ಕೊಡ್ತಾರೆ. ತಿಂಗಳಿಗೆ ಸಂಬಳ 600. ರಾಜ್ಯ ಸರ್ಕಾರದಲ್ಲಿ ಒಂದು 4,000 ಹಾಕಿ 4,600 ರೂಪಾಯಿ ಕೊಡ್ತಾರೆ. ಈ ಕಾರ್ಯಕರ್ತರಿಗೆ ಮಗುವನ್ನು ಪೋಷಣೆ ಮಾಡುವವ್ರಿಗೆ ಬಡ್ಜೆಟ್ ಅಲ್ಲಿ 1 ರೂಪಾಯಿ ಇಲ್ಲ. ಅಷ್ಟು ಬಿಟ್ಟರೆ ಅಂಗನವಾಡಿ ಟೀಚರು 6,700 ರೂಪಾಯಿ ತಿಂಗಳಿಗೆ, 12,500 ತಿಂಗಳಿಗೆ. ಇವರಿಗೆ ಬಡ್ಜೆಟ್ ಅಲ್ಲಿ ಏನಾಗಲಿ ಸಿಗ್ತಾ ಅಂದ್ರೆ 1 ರೂಪಾಯಿ ಇಲ್ಲ. ಮತ್ತೆ ನರ್ಸಸ್, ಮಿಡ್ಲ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್, ಇವರು MSc ನರ್ಸಿಂಗ್, BSc ನರ್ಸಿಂಗ್, ಹಲ್ಲಿನಲ್ಲಿ ನರ್ಸಿಂಗ್ ಮಾಡೋರಿಗೆ ಈ ಬಡ್ಜೆಟ್ ಅಲ್ಲಿ 1 ರೂಪಾಯಿ ಇಲ್ಲ. MSc BSc ನರ್ಸ್ಗಳಿಗೆ ತಿಂಗಳಿಗೆ 18,000 ರೂಪಾಯಿ ಕೊಡ್ತಾರೆ. ಅದರಲ್ಲಿ 3,000 ರೂಪಾಯಿ ಟ್ರಾನ್ಸ್ಪೋರ್ಟ್ ಅಲವನ್ಸ್ ಹೋಗುತ್ತೆ. ಕೇಂದ್ರ ಸರ್ಕಾರ ಬಡ್ಜೆಟ್ ಅಲ್ಲಿ ಇದು ಸೆಂಟ್ರಲ್ ಸ್ಕೀಮು. ಅವ್ರ ಸಂಬಳ ಹೆಚ್ಚಳ ಮಾಡಲು ಏನಾಗಲು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ. ಈಗ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ನರ್ಸಸ್ಸು, 108 ಆಂಬುಲೆನ್ಸು ಡ್ರೈವರ್ಸು, ನರ್ಸಸ್ಸು, ವಾರ್ಡ್ ಬಾಯ್ಸು, ಮತ್ತೆ TB ಕಂಟ್ರೋಲು, ಏಡ್ಸ್ ಕಂಟ್ರೋಲು, ಡೇಟಾ ಎಂಟ್ರಿ ಆಪರೇಟರ್ಸು, ಆಲ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಮನೆಗೆ ಕೆಲಸ ಮಾಡೋರಿಗೆ ಈ ಬಡ್ಜೆಟ್ ಅಲ್ಲಿ ಏನಾಗಲು ಕೊಟ್ಟಿದ್ದಾರೆ ಅಂದ್ರೆ ಏನು ಕೊಟ್ಟಿಲ್ಲ. ಮತ್ತೆ ಏನು ಬಡ್ಜೆಟ್ ಇದು? ಏನೂ ಕೊಟ್ಟಿಲ್ಲ. ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡೋರು ಏರ್ಪೋರ್ಟ್ ಎಲ್ಲ ಮಾರ್ಬಿಟ್ಟಿದ್ದಾರೆ. ಎಲ್ಲ ಏರ್ಪೋರ್ಟ್ ಅಂಬಾನಿದು, ಅದಾನಿದು. ಬೆಂಗಳೂರು ಏರ್ಪೋರ್ಟ್ ಯಾರ್ದು, ಮುಂಬೈ ಏರ್ಪೋರ್ಟ್ ಯಾರ್ದು, ಮಂಗಳೂರು ಏರ್ಪೋರ್ಟ್ ಯಾರ್ದು, ಎಲ್ಲಾನು ಕಡಲೆಕಾಯಿಗೆ ಮೋದಿ ಸಾಹೇಬರು ಮಾರ್ಬಿಟ್ಟಿದ್ದಾರೆ. ಕಡಲೆಕಾಯಿ ತಗೊಂಡು ಏರ್ಪೋರ್ಟನ್ನು ಮಾರ್ಬಿಟ್ರು. ಮುಂಬೈ ಏರ್ಪೋರ್ಟ್ 29,000 ಕೋಟಿ ಹಲ್ವಾ ತಗೊಂಡು ಅದಾನಿಗೆ ಮಾರ್ಬಿಟ್ರು. ರೈಲ್ವೆ ಮಾರ್ಬಿಟ್ರು. ಇಡೀ ದೇಶದ ಸಂಪತ್ತು ಪೂರ್ತಿ ಬಡ್ಜೆಟ್ ಹಾಕಿ ಅದಾನಿ ಅಂಬಾನಿಗೆ ಕೊಟ್ಬಿಟ್ಟಿದ್ದಾರೆ. ಯಾರು ಈ ಅದಾನಿ ಗೊತ್ತಾ ನಿಮ್ಗೆ? ಅವನು ಮುಂಬೈಯಲ್ಲಿ ಬೀದಿನಲ್ಲಿ ಟೀ ಎಲೆ ಮಾರ್ತಿದ್ದ. 10 ರೂಪಾಯಿ 15 ರೂಪಾಯಿಗೆ 1976ನೇ ಇಸ್ವಿನಲ್ಲಿ ದಿನ 10-15 ರೂಪಾಯಿ ದುಡಿಮೆ ಒಂದು. ಮೋದಿ ಸಾಹೇಬರಿಗೆ ಫ್ರೆಂಡ್ ಆದ, ಕೋಟಿಗಳು ಬಂತು, ಲೂಟಿ ಆಯಿತು. ಮೋದಿ ಸಾಹೇಬರು ಚೀಫ್ ಮಿನಿಸ್ಟರ್ ಆದಾಗ ಅವನ ಆಸ್ತಿ 100 ಕೋಟಿ ಇಲ್ಲ, 100 ಕೋಟಿ 1,000 ಕೋಟಿ ಆಯಿತು. ಮೋದಿ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅವನ ಆಸ್ತಿ 2014ರಲ್ಲಿ ಎಷ್ಟು ಕೋಟಿ? 54,000 ಕೋಟಿ. 2014ರಲ್ಲಿ ಅದಾನಿ ಆಸ್ತಿ 54,000 ಕೋಟಿ.
2026 10 ಲಕ್ಷ ಕೋಟಿ. 10 ಲಕ್ಷ ಎಲ್ಲಿಂದ ಹೋಯ್ತು? ಅಂಬಾನಿ ಮೋದಿ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಮೊದಲು ಸಾವಿರಾರು ಕೋಟಿ, ಇವಾಗ ಲಕ್ಷಾಂತರ ಕೋಟಿ. ಅಂದ್ರೆ ಅದಾನಿ ಅಂಬಾನಿ ಇಡೀ ದೇಶ, ಇಬ್ಬರು ಮಾರ್ವಾಡಿಗಳು ಮಾರಾಟ ಮಾಡ್ತಾ ಇದ್ದಾರೆ. ಯಾರು ಮಾರಾಟ ಮಾಡೋರು? ಇಬ್ಬರು ಸೇಟುಗಳು ಇಡೀ ದೇಶವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಬ್ಬರು ಸೇಟುಗಳು ಇಡೀ ದೇಶವನ್ನು ಖರೀದಿ ಮಾಡ್ತಾ ಇದ್ದಾರೆ. ಮಾರಾಟ ಮಾಡುವ ಸೇಟ್ ಯಾರು? ಯಾರು ಯಾರು? ಮೋದಿ ಶಾ ಮಾರಾಟ ಮಾಡ್ತಾ ಇದ್ದಾರೆ, ಅಂಬಾನಿ ಅದಾನಿ ಖರೀದಿ ಮಾಡ್ತಾ ಇದ್ದಾರೆ. ಈಗ ಈ ಬಜೆಟ್ ಅಲ್ಲಿ ಶ್ರಮಜೀವಿಗಳಿಗೆ ಎಷ್ಟು ಕೂಲಿ ಅಂದ್ರೆ ನ್ಯಾಷನಲ್ ಫ್ಲೋರ್ ವೇಜಸ್ 178 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಈಗ ಇಡೀ ದೇಶದಲ್ಲಿ ಕೆಲಸ ಮಾಡುವ ಕಾಂಟ್ರಾಕ್ಟ್ ಲೇಬರ್ಗೆ ಎಷ್ಟು ಕೂಲಿ ಕೊಡ್ತಾರೆ? 10,000, 12,000, 15,000. 15,000 ರೂಪಾಯಿ ಸಂಪಾದನೆ ಮಾಡಿ, ಬಾಡಿಗೆ ಕಟ್ಟಿ, ಊಟ ಮಾಡಿ, ಮಕ್ಕಳನ್ನ ಓದಿಸಿ, ತಂದೆ ತಾಯಿಗಳಿಗೆ ಊಟ ಹಾಕಿ, ಒಳ್ಳೆಯದು ಕೆಟ್ಟದು ಮದುವೆ ಮಾಡೋಕ್ಕಾಗುತ್ತಾ? हमारे दरमियान सैयद मुजाहिद बाबा, सदाए इत्तेहाद प्रेसिडेंट, मैं उनका दिल की गहराइयों से इस्तकबाल करता हूं. 15,000 ರೂಪಾಯಿಯಲ್ಲಿ ಸಂಸಾರ ನಡ್ಸಕ್ಕಾಗತ್ತಮ್ಮ? 15,000 ತಿಂಗಳಿಗೆ ಸಂಬಳ 15,000 ಸಂಸಾರ ನಡ್ಸಕ್ಕಾಗತ್ತಾ? ಆಗತ್ತಾ? ಆಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆ, ಶಾ ಮೋದಿಗೆ ಗೊತ್ತಿಲ್ಲ. ಸೊ ಈ ಪರಿಸ್ಥಿತಿನಲ್ಲಿ ದೇಶ ಇದೆ. ಈಗ ಒಂದು ಪೆಟ್ರೋಲಿಯಂ ಮಿನಿಸ್ಟ್ರು ಗೊತ್ತಾ? ಅವರು ಸಿಂಗ್ ಗೊತ್ತಿಲ್ವಾ? ಮತ್ತೆ ಏನು ನೀವು ಬಜೆಟ್ ಬಗ್ಗೆ ತಿಳ್ಕೊಳ್ಳೋದು? ಅವರು ಎಪ್ಸ್ಟೀನ್ ಅವನ ಜೊತೆ ಸೇರ್ಕೊಂಡು ಫೀಡೋಫಾಲಿಯಾ ಕ್ರಿಮಿನಲ್ಸ್ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರೋ ಒಂದು ಮನುಷ್ಯ ಇವತ್ತು ಪೆಟ್ರೋಲಿಯಂ ಮಂತ್ರಿ ಆಗ್ಬಿಟ್ಟಿದ್ದಾನೆ. ವೆನಿಜುಲಾದಲ್ಲಿ ಕಡಿಮೆ ರೇಟಿಗೆ ಪೆಟ್ರೋಲ್ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ. ಇರಾನಿಂದ ಕಡಿಮೆ ರೇಟಿಗೆ ಪೆಟ್ರೋಲ್ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ. ರಷ್ಯಾದಿಂದ 40% ಕಡಿಮೆ ಪೆಟ್ರೋಲ್ ಕೊಡ್ತೀವಿ ಅಂದ್ರೆ ಬೇಡ ಅಂತಾರೆ. ಹೇಳೋನು ಯಾರು? ಟ್ರಂಪ್. ಗೊತ್ತಾ ಟ್ರಂಪ್? ಅಮೆರಿಕ ಅಂದ ಒಂದು ದೇಶ ಇದೆ, ಗೊತ್ತಾ? ಅಮೆರಿಕ ಅನ್ನೋ ದೇಶವನ್ನು ಆಡಳಿತ ಮಾಡೋರು ಅಮೆರಿಕ ಜನರು ಅಲ್ಲ. ಅಮೆರಿಕ ಲೂಟಿಗವರು, ಕಾರ್ಪೊರೇಟ್ಗಳು. ಆ ಥರ ಅಮೆರಿಕನ್ ಕಾರ್ಪೊರೇಟ್ ಅನ್ನು ಲೀಡ್ ಮಾಡುವ ಒಬ್ಬ ಮನುಷ್ಯ ಟ್ರಂಪ್ ಈ ದೇಶದ ಪೆಟ್ರೋಲಿಯಂ ಮಂತ್ರಿ ಆಗ್ಬಿಟ್ಟಿದ್ದಾರೆ. ಟ್ರಂಪ್ ಹೇಳ್ತಾರೆ, ಅದಕ್ಕೆ ನಮ್ಮ ದೇಶ ಪ್ರಧಾನಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಪೆಟ್ರೋಲ್ ಈಗ 100 ರೂಪಾಯಿ ಮೇಲೆ ಲೀಟ್ರು, 40 ರೂಪಾಯಿ ಕೊಡ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟು ಅಮೆರಿಕಾದಿಂದ ಪೆಟ್ರೋಲ್ ಖರೀದಿ ಮಾಡ್ತಾ ಇದ್ದಾರೆ. ಈಗ ಒಂದು ಟ್ರೇಡ್ ಡೀಲ್ ಹಾಕೊಂಡಿದ್ದಾರೆ, ಗೊತ್ತಾ ಯಾರಿಗಾಗ್ಲೂ? $500 ಬಿಲಿಯನ್ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ನಮ್ಮ ದೇಶದ ಕೃಷಿ ರೈತರು ಹಾಲು, ತರಕಾರಿ, ಸೋಯಾ, ಗೋಧಿ, ಅಕ್ಕಿ, ಬೇಳೆ ಇದೆಲ್ಲ ಅಮೆರಿಕಾದವರು ಇಲ್ಲಿಗೆ ಕಳಿಸ್ತಾರೆ. ನಾವು ಅದನ್ನೇ ತಿನ್ನಬೇಕು. ನಮ್ಮ ರೈತರು ಏನಾಗೋದು? ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕು. ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಯಾಕೆ? ಉತ್ಪಾದನೆಗೆ ಬೆಲೆ ಇಲ್ಲ ಅಂದು ಸಾಯ್ತಾ ಇದ್ದಾರೆ. ಇನ್ನು ಲಕ್ಷಾಂತರ ಜನ ಆತ್ಮಹತ್ಯೆ ಮಾಡ್ಕೋಬೇಕು. ಆ ಡೀಲು
ಅಮೆರಿಕಾದಿಂದ ಏನೆಲ್ಲ ಮಾರಾಟ ಮಾಡ್ತಾರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ನಮ್ಮೂರಿಂದ ಚೊಪ್ಲಿ, ಪ್ಯಾಂಟು, ಶರ್ಟು, ಬನಿಯನು, ಜಟ್ಟಿ ಇದೆಲ್ಲ ಎಕ್ಸ್ಪೋರ್ಟ್ ಮಾಡಿದರೆ ಅಮೆರಿಕಾಗೆ 18% ಟ್ಯಾಕ್ಸ್ ಹಾಕ್ತಾರೆ. ಅವರಿಂದ ನಾವು ಏನು ಖರೀದಿ ಮಾಡ್ತೀವಿ ನಮ್ಮ ಹತ್ರ ಟ್ಯಾಕ್ಸ್ ಇಲ್ಲ. ಅಂದರೆ ದೇಶವನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾರಾಟ ಮಾಡಿ ಅದಾನಿ ಅಂಬಾನಿ 100 ಕೋಟಿ ಲೂಟಿ ಮಾಡ್ತಿದ್ರೆ ಇದಕ್ಕೆ ನಾವು ಕೂಲಿ ಇಲ್ಲದೆ ಸಾಯ್ಬೇಕು. ಈಗೆಲ್ಲ ಹೇಳ್ತಾರಲ್ಲ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸಿಟ್ ಅಪ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಏನಿದೆಲ್ಲ ಡಿಜಿಟಲ್, ಇದೆಲ್ಲ ಎಫ್ಸ್ಟೀನ್ ಫೈಲಲ್ಲಿ ಇದೆ. ಎಫ್ಸ್ಟೀನ್ ಫೈಲ್ ಅಂದರೆ ಏನು ಮಾಡ್ತಾರೆ ಕೆಲಸ? ಅದು ಚಿಕ್ಕ ಚಿಕ್ಕ ಹುಡುಗಿಯರನ್ನ ಸೆಟಪ್ ಮಾಡಿ ಕೆಲಸ ಮಾಡೋವನ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರೋನು ಈ ದೇಶದಲ್ಲಿ ಪೆಟ್ರೋಲಿಯಂ ಮಂತ್ರಿ. ಎಲ್ಲ ದೇಶದಲ್ಲಿನೂ ರಾಜೀನಾಮೆ ಕೊಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ರಾಜೀನಾಮೆ ಕೊಡ್ತಾ ಇಲ್ಲ. ಅದರ ಮೋದಿ ಸಾಹೇಬ್ರನ್ನು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಅವ್ರ ಹೆಸರು ಬರ್ತಾ ಇದಲ್ಲ ಎಫ್ಸ್ಟೀನ್ ಫೈಲಲ್ಲಿ, ಮೋದಿ ಸಾಹೇಬ್ರ ಹೆಸರು ಬರ್ತಾ ಇದೆ. ಪ್ರಧಾನಮಂತ್ರಿ ಏನು ಹೇಳ್ತೀರಾ? ಪೆಟ್ರೋಲಿಯಂ ಮಂತ್ರಿ ಯಾರಂದ್ರೆ ಇಡೀ ಭಾರತ ದೇಶದ ಪೆಟ್ರೋಲಿಯಂ ಮಂತ್ರಿ ವೇಶ್ಯಾವಾಟಿಕೆ ಮಾಡೋನ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ. ಚಿಕ್ಕ ಚಿಕ್ಕ ಹುಡುಗಿಯರನ್ನ ಅತ್ಯಾಚಾರದ ಮಾಡೋದ್ರಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾನೆ. ಇಂಥದವರು ನಮ್ಮ ದೇಶದ ಪೆಟ್ರೋಲಿಯಂ ಮಂತ್ರಿ ಅಂತ ಹೇಳ್ಕೊಳ್ಳೋಕ್ಕಾಗತ್ತಾ? ರಾಜೀನಾಮಾ ಕೊಟ್ಟು ಓಡಿಸ್ಬೇಕು ಅಂತದವ್ರನ್ನ ಕ್ರಿಮಿನಲ್ಸ್ ಅಲ್ಲ ಪೆಟ್ರೋಲಿಯಂ. ಯಾರವರು? ಅವರು BJP ನ, RSS, ಕಾಂಗ್ರೆಸ್, ಯಾವ ಪಾರ್ಟಿ? ಅಯ್ಯಪ್ಪ ರಿಸೈನ್ IFS ಆಫೀಸರ್ ಆಗ 2013 ರಿಟೈರ್ ಆಗಿದ್ದಾನೆ. 2014, 2015 ಬ್ರೋಕರ್ ಕೆಲಸ ಮಾಡಿದ್ದಾನೆ. ಬ್ರೋಕರ್ ಅಂದರೆ ಏನೋ ತಲೆ ಹಿಡಿಯೋ ಕೆಲಸ ಮಾಡಿದ್ದಾನೆ. ತಲೆ ಹಿಡಿಕೆಗೆ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟು ಪೆಟ್ರೋಲಿಯಂ ಮಿನಿಸ್ಟ್ರು. ತಲೆ ಹಿಡಿಕರಲ್ಲ ಮಂತ್ರಿಗಳಾಗ್ಬಿಟ್ರೆ ಏನಾಗ್ತಾರೆ? ಕಂತ್ರಿಗಳಾಗ್ತಾರೆ. ಅದೇ ಆಗಿರೋದಿದು. ಈ ಥರ ಒಂದು ಆಡಳಿತ ನಡೆಸ್ತಾ ಇದ್ದಾರೆ. 53 ಲಕ್ಷ ಕೋಟಿ, 53 ಲಕ್ಷ ಕೋಟಿಯಲ್ಲಿ ಆಸ್ಪತ್ರೆ ಕಟ್ತಾರ? ಇಲ್ಲ. ಔಷಧಿ ಕೊಡ್ತಾರ? ಇಲ್ಲ. ಆಪರೇಷನ್ ಮಾಡ್ತಾರ? ಇಲ್ಲ. ರೋಡ್ ಹಾಕ್ತಾರ? ಇಲ್ಲ. ಹಳ್ಳಿಗಳಿಗೆ ನೀರು ಕೊಡ್ತಾರ? ಇಲ್ಲ. ಮತ್ತೆ ಏನಾಗುತ್ತೆ? 53 ಲಕ್ಷ ಕೋಟಿ, 53 ಲಕ್ಷ ಕೋಟಿ ಬರೀ ಲೂಟಿ. ಕಾರ್ಪೊರೇಟ್ಗಳಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಎಷ್ಟು? 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆಸ್ಪತ್ರೆ ಕಟ್ಟಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಸ್ಕೂಲ್ ಕಟ್ಟಕ್ಕೆ ದುಡ್ಡು ಕೊಡ್ತಾ ಇಲ್ಲ, ಸಬ್ಸಿಡಿ ಕೊಡ್ತಾ ಇಲ್ಲ. ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಕಾಂಗ್ರೆಸ್ ಸರ್ಕಾರ ತಂದಿದ್ದು 100 ರೂಪಾಯಿ ಪರ್ಮನೆಂಟ್ ಕೆಲಸ ಮಾಡೋಕ್ಕೆ, 100 ದಿವಸ ಕೆಲಸ. ಅದನ್ನು ಕಿತ್ತಾಕಿ ಆ ದುಡ್ಡನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಈ ಹಣಕಾಸಿನ ವ್ಯವಹಾರ ಏನಾಗಿದೆ ಅಂದರೆ ಇಡೀ ದೇಶದಲ್ಲಿ ಇರುವ ಕಾರ್ಪೊರೇಟ್ಗಳು, ಕಾರ್ಪೊರೇಟ್ ಅಂದರೆ ಯಾರು? ವಿಜಯ್ ಮಾಲ್ಯ ಲೂಟಿ ಮಾಡಿಕೊಂಡು ಓಡೋದಲ್ಲ. ವಿಜಯ್ ಮಾಲ್ಯ, ಚೋಮ್ಸ್ಕಿ, ಅದಾನಿ, ಅಂಬಾನಿ, ಇನ್ನೊಬ್ಬ ಅನಿಲ್ ಅಂಬಾನಿ. ಅನಿಲ್ ಅಂಬಾನಿ ಕೂಡ ಈಗ ಏನು ಮಾಡಿದ್ದಾನೆ? ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡದೆ ಬಿಟ್ಟು ಈ ಎಫ್ಸ್ಟೀನ್ ಫೈಲಲ್ಲಿ ಅವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಎಫ್ಸ್ಟೀನ್ ಫೈಲ್ ಅಂದರೆ ಅಸಹ್ಯ, ಮಾತಾಡೋಕ್ಕೆ ನಮ್ಮ ಅಕ್ಕ ತಂಗಿರಿದ್ದಾರೆ, ಹೇಳೋಕ್ಕೆ ನಾಚಿಕೆ ಆಗ್ತಾ ಇದೆ. ಈ ಕೆಲಸ ಮಾಡೋರೆಲ್ಲ ಈ ದೇಶದ ಕಾರ್ಪೊರೇಟ್ಗಳು. ಅವ್ರಿಗೋಸ್ಕರ ಹಣಕಾಸಿನ ಬಡ್ಜೆಟ್ ಹಾಕಿದ್ದಾರೆ. ಅಂದರೆ 53 ಲಕ್ಷ. ಇದರಲ್ಲಿ ನಮ್ಮ ಪಾಲು ಏನು? ಬಂಡೆ ಹೊಡೆದಿದ್ದು ನಾವು, ಕಟ್ಟಡ ಕಟ್ಟಿದ್ದು ನಾವು, ಸುಂದರಗೊಳಿಸಿದ್ದು ನಾವು, ಸ್ವಚ್ಛಗೊಳಿಸಿದ್ದು ನಾವು, ಇಟಿಗೆ ಮೋಸಿದ್ದು ನಾವು, ಕುರಿ ಮೇಕೆ ಮೇಯಿಸಿದ್ದು ನಾವು, ಬಿರಿಯಾನಿ ಮಾಡಿದ್ದು ನಾವು, ನೀನು ಹೆಂಡತಿ ಕಟ್ಕೊಂಡಿರೋ ಸೀರೆ ನಾವು ಕಟ್ಟಿದ್ದು, ಕಾರು ನಾವು ಕಟ್ಟಿದ್ದು, ಬಸ್ ನಾವು ಕಟ್ಟಿದ್ದು,
ಬಸ್ ನಾವು ಹೋರಾಟ ಮಾಡಿದ್ದು, ಕೃಷಿ ಕೆಲಸ ನಾವು ಮಾಡಿದ್ದು, ಬೆವರು ಸುರಿದದ್ದು ನಾವು. ನೀವು ಏನೂ ಮಾಡಿಲ್ಲ, ಎಲ್ಲ ನೀವೇ ಲೂಟಿ ಮಾಡ್ಕೊಂಡು ಹೋಗಿದ್ದೀರಾ. ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರಿಗೆ ಹಲ್ವಾ ಕೊಟ್ಟಿದ್ದಾರೆ, ದೇಶವನ್ನ ಲೂಟಿ ಮಾಡೋರಿಗೆ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಆದಿವಾಸಿಗಳಿಗೆ ಏನು ಕೊಟ್ಟಿದ್ದಾರೆ? ಪರಿಶಿಷ್ಟ ಪಂಗಡಗಳು, ಆದಿವಾಸಿಗಳು, ಅವರು ಬೆಟ್ಟಗಳನ್ನೇ ಕಿತ್ಕೊಂಡ್ಬಿಟ್ರಿ, ಅವ್ರ ಭೂಮಿಯನ್ನೇ ಕಿತ್ಕೊಂಡ್ಬಿಟ್ರಿ, ಅವರ ಸಂಪತ್ತನ್ನೇ ಕಿತ್ಕೊಂಡ್ಬಿಟ್ರಿ, ಅವ್ರನ್ನ ಧ್ವಂಸ ಮಾಡಿದ್ರೆ. ಬಜೆಟ್ ಅಲ್ಲಿ ಏನಾಗಲು ಕೊಟ್ಟಿದ್ರೆ ಅಂದ್ರೆ ಏನೂ ಕೊಟ್ಟಿಲ್ಲ. ಪರಿಶಿಷ್ಟ ಜಾತಿ SC ಅವ್ರಿಗೆ ಏನಾಗಲು ಕೊಟ್ಟಿದ್ದೀರಾ? ಕೆಲಸ ಕಿತ್ಕೊಂಡ್ಬಿಟ್ರಿ, ಪರ್ಮನೆಂಟ್ ಕೆಲಸ ಕಿತ್ಕೊಂಡ್ಬಿಟ್ರಿ, ಊಟ ಕಿತ್ಕೊಂಡ್ಬಿಟ್ರಿ, ಬಟ್ಟೆ ಕಿತ್ಕೊಂಡ್ಬಿಟ್ರಿ, ಮನೆ ಕಿತ್ಕೊಂಡ್ಬಿಟ್ರಿ. ಅವ್ರು ಪರ್ಮನೆಂಟ್ ಕೆಲಸನೇ ಇಲ್ದ ಮಾಡಿ ಬೀದಿನಲ್ಲಿ ಬಿಟ್ಬಿಟ್ಟು ಅವ್ರಿಗೆ ಏನಾಗಲು ಬಜೆಟ್ ಅಲ್ಲಿ ಇದೆ ಅಂದ್ರೆ ಏನೂ ಇಲ್ಲ. ಪರ್ಮನೆಂಟ್ ಕೆಲಸ ಇಲ್ಲ, ಎಲ್ಲಾನು ಗುತ್ತಿಗೆ ಪದ್ಧತಿ, ಎಲ್ಲ ಗುತ್ತಿಗೆ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲ ಗುತ್ತಿಗೆ ಪದ್ಧತಿ, ಪರ್ಮನೆಂಟ್ ಕೆಲಸ ಇಲ್ಲ. ಈಗ ಒಂದು ಕಾನೂನು ತಂದಿದ್ದಾರೆ. ಕಾನೂನಂತೆ ಕಾನೂನು, ಅವನ ಅಪ್ಪಂದಂತೆ ಕಾನೂನು. ಕಾನೂನಂತೆ ಕಾನೂನು, ಕಾರ್ಪೊರೇಟ್ ಅವನ ಅಪ್ಪಂದಂತೆ ಕಾನೂನು. ಕಾನೂನಂತೆ ಕಾನೂನು, ಬ್ರಾಹ್ಮಣ ಬನಿಯಾದಂತೆ ಕಾನೂನು. ಯೋ, ಕಾರ್ಮಿಕರ ಕಾನೂನೆಲ್ಲ ಯಾಕೆ ಕಿತ್ಬಿಟ್ರಿ ನೀವು? ಕಾರ್ಮಿಕ ಕಾನೂನು 44 ಕಾನೂನು, ಕೆಲಸದ ಭದ್ರತೆ, ಸಾಮಾಜಿಕ ಭದ್ರತೆ, ಸಂಬಳದ ಭದ್ರತೆ ಕಿತ್ತಾಕ್ಬಿಟ್ಟಿದ್ದಾರೆ. ಕಿತ್ತಾಕ್ಬಿಟ್ಟು 11 ತಿಂಗಳು ಮಾತ್ರ ಕೆಲಸ. 11 ತಿಂಗಳಾದಮೇಲೆ ಕೆಲಸ ಇಲ್ಲ, ಯೂನಿಯನ್ ಇಲ್ಲ, ಕನ್ಸಿಲೇಷನ್ ಇಲ್ಲ, ಅಡ್ಜುಡಿಕೇಷನ್ ಇಲ್ಲ, ನೆಗೋಷಿಯೇಷನ್ ಇಲ್ಲ, ಯೂನಿಯನ್ ಇಲ್ಲ, PF ಇಲ್ಲ, ESI ಇಲ್ಲ, ಕ್ಯಾಂಟೀನ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಫ್ಯಾಕ್ಟ್ರಿ ಮುಚ್ಚಿದ್ರೆ ಕಾಂಪನ್ಸೇಷನ್ ಇಲ್ಲ, ಇಲ್ಲ ಇಲ್ಲ ಇಲ್ಲ. ಕಾರ್ಮಿಕರಿಗೆ ಇಲ್ಲ ಅನ್ನೋದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಬಜೆಟ್ ಅಲ್ಲಿ ಏನಯ್ಯ ಕೊಟ್ಟಿದ್ದೀರಾ ಅಂತ ನೋಡಿದ್ರೆ ಒಂದು 50 ಗ್ರಾಮ್ ಹಲ್ವಾ ಕೊಟ್ಬಿಟ್ಟಿದ್ದಾರೆ. ಹಲ್ವಾ ತಿಂದ್ಕೊಂಡು ಹೋಗ್ಬೇಕು. ಹಲ್ವಾ ಕೊಡೋ ಸರ್ಕಾರ ಇದು. ಬಜೆಟ್ ಈಗ 6ನೇ ತಾರೀಕು ಸಿದ್ದಣ್ಣಂದು ಬಜೆಟ್ ಇದೆ. ಗೊತ್ತಾ ಸಿದ್ದಣ್ಣ? ಸಿದ್ದಣ್ಣ ಏನು ಬಜೆಟ್ ಮಾಡ್ತೀರಾ ಅಂತ ಕೇಳಬೇಕು. 6ನೇ ತಾರೀಕು ಬಜೆಟ್. ಕಾರ್ಮಿಕರಿಗೆ ಏನು ಕೊಡ್ತೀರಾ? ಔಷಧಿಗೆ ಏನು ಕೊಡ್ತೀರಾ? ಸ್ಕೂಲ್ಗೆ ಏನು ಕೊಡ್ತೀರಾ? ಅಂಗನವಾಡಿ ಟೀಚರ್ಗೆ ಏನು ಕೊಡ್ತೀರಾ? ಸ್ಕೀಮ್ ಟೀಚರ್ಗೆ ಏನು ಕೊಡ್ತೀರಾ? ನರ್ಸಸ್ಗೆ ಏನು ಕೊಡ್ತೀರಾ? ಶಿಕ್ಷಕರಿಗೆ ಏನು ಕೊಡ್ತೀರಾ? ಗುತ್ತಿಗೆ ಕಾರ್ಮಿಕರಿಗೆ ಏನು ಕೊಡ್ತೀರಾ? ಏನು ಕೊಡ್ತಾರೆ? ಕೇಂದ್ರ ಸರ್ಕಾರ ಹಲ್ವಾ ಕೊಟ್ಟಿದ್ದಾರೆ, ಸಿದ್ದಣ್ಣ ಬೂಂದಿ ಕೊಡ್ತಾರೆ. ಸಿದ್ದಣ್ಣ ಬೂಂದಿ ಕೊಡ್ತಾರೆ. ಕೇಂದ್ರ ಸರ್ಕಾರದ ಬಜೆಟು, ರಾಜ್ಯ ಸರ್ಕಾರದ ಬಜೆಟು, ಇದೆಲ್ಲ ಕಿತಾಪತಿ. ಕಿತಾಪತಿ, ಭೂಪತಿ, ಗಜಪತಿ, ವೆಂಕಟಾಚಲಪತಿ, ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ. ಇವರೆಲ್ಲಾನು ಪಾರ್ಟಿ, ಎಲ್ಲ ಪಾರ್ಟಿ ಮಾಡ್ಕೊಳ್ತಾರೆ. ಪಾರ್ಟಿ ಕೋಳಿ ಕಡ್ದು ತಿಂದ್ರೆ ಅದು ಚಿಕನ್ ಪಾರ್ಟಿ, ಚಿಕನ್ ಮಟನ್ ಪಾರ್ಟಿ ತನಮ್ಮ. ಕುರಿ ಕಡ್ದು ತಿಂದ್ರೆ ಅದು ಮಟನ್ ಪಾರ್ಟಿ. ಕೇಕ್ ಕಡ್ದು ತಿಂದ್ರೆ ಬರ್ತ್ಡೇ ಪಾರ್ಟಿ. ಇಡೀ ದೇಶನೇ ಕಡ್ದು ತಿಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಧನ್ಯವಾದಗಳು.